ಗುರು, ನಾವು ನಾರ್ಮಲ್ ಆಗಿ ಎಲ್ಲ ಕಡೆ ಮಸಾಲ ಪುರಿ ಪಾನಿಪುರಿ ತಿಂದಿರ್ತೀವಿ. ಆದ್ರೆ ಇವ್ರು ಮಾಡೋ ತರ ಫ್ಲೋಟಿಂಗ್ ಪಾನಿಪುರಿ ಮತ್ತೆ ಮಸಾಲ ಪುರಿ ತಿಂದಿರಕ್ ನೀನ್ ಚಾನ್ಸೇ ಇಲ್ಲ. ಹೌದಾ ಗುರು, ಏನ್ ಹೇಳ್ತಿದ್ಯಾ? ಹೌದು ಗುರು, ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ಸುಮ್ಮನೆ ಹಂಗೆ ಮಲ್ಲೇಶ್ವರಂ ಗುಟ್ಟಳ್ಳಿ ಹತ್ರ ಓಡಾಡ್ಬೇಕಾದ್ರೆ ನನ್ನ ಲೆಫ್ಟ್ ಸೈಡ್ಗೆ ಒಂದು ಅಂಗಡಿ ಕಾಣಿಸ್ತು. ಅಲ್ಲಿ ಒಳಗಡೆ ಹೋಗಿ ಮೆನ್ಯೂ ನೋಡ್ತಾ ಇದ್ರೆ ಅಲ್ಲಿ ನಂಗೆ ಫ್ಲೋಟಿಂಗ್ ಪಾನಿಪುರಿ ಫಸ್ಟ್ ಕಣ್ಣಿಗೆ ಬಿತ್ತು. ನಾ ಅದಕ್ಕೆ ಹೋಗಿ ಆರ್ಡರ್ ಮಾಡ್ಬಿಟ್ಟೆ. ಏನಂಕಲ್ ಅಂತ ಕೇಳ್ತಾ ಇದ್ದಂಗೆ ಅವರು ಫಸ್ಟ್ ಪುರಿ ಇಟ್ರು, ಅದ್ರ ಮೇಲೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮತ್ತು ಅವರೇನೋ ಮಿಕ್ಸರ್ ಮಾಡ್ಕೊಂಡಿದ್ರು. ಅದ್ರ ಮೇಲೆ ತಿರ್ಗಾ ಸ್ವೀಟ್ ಚಟ್ನಿ ಹಾಕಿ, ಸೇವ್ ಹಾಕಿ, ಬೂಂದಿ ಹಾಕಿ ನನಗೆ ಪಾನಿ ಹಾಕಿ ಕೊಟ್ಟರು. ಸಕ್ಕತ್ತಾಗಿತ್ತು ರೀ. ಟೇಸ್ಟ್ ಮಾತ್ರ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ತೀನಿ. ಮತ್ತು ನಾನು ನೆಕ್ಸ್ಟ್ ತೊಗೊಂಡಿದ್ದೆ ಮಸಾಲ ಪುರಿನ. ಈ ಚಳಿ ಮಳೆ ವೆದರ್ಗೆ ಏನಾದ್ರು ಬಿಸಿ ಬಿಸಿನ ತಿನ್ನಬೇಕು ಅಂದರೆ ಇಲ್ಲಿ ಮಸಾಲ ಪುರಿ ಮಾಡ್ತಾರ್ರಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವೇನಾದ್ರು ಈ ಕಡೆ ಬಂದಾಗ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ತೀನಿ. 2 ಚಾಟನ್ನು ನಿಮ್ಮ ಫ್ರೆಂಡ್ಸನ್ನು ಈ ರೀಲಿಗೆ ಟ್ಯಾಗ್ ಮಾಡಿರಿ. ಮುಂದೆ ಸಿಗೋಣ. ಅದೇ ತನಕ ಲೈಕು, ಶೇರು, ಕಮೆಂಟು, ಫಾಲೋ ಮಾತ್ರ ಮಾಡೋದನ್ನ ಮರಿಬೇಡ್ರಿ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಮುಂದೆ ಸಿಗೋಣ. ಅಲ್ಲಿ ತನಕ ಶಿವನೇ ಶಂಭುಲಿಂಗ.